ರಸ್ತೆಯಲ್ಲಿ ಹೋಗುವಾಗ ತನಗೆ ಸಿಕ್ಕಿದ ಲಕ್ಷಾಂತರ ರೂಪಾಯಿಗಳನ್ನು ಪೊಲೀಸರಿಗೆ ಒಪ್ಪಿಸುವ ಮೂಲಕ ವಿದ್ಯಾರ್ಥಿನಿ ಸಲ್ಮಾ ಬಾನು ಅವರು ಪ್ರಾಮಾಣಿಕತೆ ಮೆರೆದ ಘಟನೆ ವಿಜಯಪುರದಲ್ಲಿ ನಡೆದಿದೆ. ಹೌದು, ವಿಜಯಪುರ ನಗರದಲ್ಲಿ ಒಬ್ಬ ಯುವಕ ತನ್ನ ತಾಯಿಗೆ ವೈದ್ಯಕೀಯ ಉಪಚಾರ ಮಾಡಿಸಲು ಸುಮಾರು 3,50,000 ರೂಪಾಯಿಗಳನ್ನು ತೆಗೆದುಕೊಂಡು ಹೋಗುವಾಗ ಅಕಸ್ಮಾತ್ದಿಂದಾಗಿ ಗೋದಾವರಿಯಿಂದ ದರ್ಗಾಕ್ಕೆ ಹೋಗುವ ದಾರಿಯಲ್ಲಿ ಆ ಹಣವನ್ನು ಕಳೆದುಕೊಂಡಿದ್ದಾರೆ. ನಂತರ ಅದೇ ಮಾರ್ಗದಿಂದ ವಿದ್ಯಾರ್ಥಿನಿ ಸಲ್ಮಾ ಬಾನು ಮತ್ತು ಅವರ ಗೆಳತಿ ಜ್ಯೋತಿ ಇಬ್ಬರು ಆಟೋದಲ್ಲಿ ಹೋಗುವಾಗ ಹಣವನ್ನು ಮುಂಡೇವಾಡಿ ಆಸ್ಪತ್ರೆಯ ಮುಂಭಾಗದ ರಸ್ತೆ ಪಕ್ಕದಲ್ಲಿ ಬಿದ್ದಿದ್ದನ್ನು ನೋಡಿ ಆಟೋ ಚಾಲಕ ಬಂದೇ ನವಾಜ್ ಮತ್ತು ಇಬ್ಬರು ವಿದ್ಯಾರ್ಥಿನಿಯರು ಆ ಹಣವನ್ನು ತೆಗೆದುಕೊಂಡು ಗಾಂಧಿ ಚೌಕ್ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದಾರೆ. ನಂತರ ಪೊಲೀಸರು ಪರಿಶೀಲಿಸಿ ಕೂಡಲೇ ಹಣ ಕಳೆದುಕೊಂಡಿದ್ದ ಯುವಕನನ್ನ ಪತ್ತೆ ಹಚ್ಚಿ ಅವನಿಗೆ ಸುರಕ್ಷಿತವಾಗಿ ಹಣವನ್ನ ಮರಳಿ ನೀಡಿದ್ದಾರೆ. ಸಿಸಿಟಿವಿ ಕ್ಯಾಮೆರಾ ಚೆಕ್ ಮಾಡಿ ಎಲ್ಲ ಮಾಡಿದಾಗ ಕಳ್ಕೊಂಡು ಅವರು ಬಂದರು. ಈಗ ಅವ್ರ ಸಮಕ್ಷ ನೀವೆಲ್ಲ ಸಮಕ್ಷಮ ಎಲ್ಲ ಅವ್ರ ದುಡ್ಡನ್ನ ಅವರಿಗೆ ವಾಪಸ್ ಕೊಡ್ತೀವಿ. ಬಟ್ ಇಂಥ ಟೈಮಲ್ಲಿ ಇಷ್ಟು ಪ್ರಾಮಾಣಿಕತೆ ಇದ್ದವ್ರು ಬಹಳ ರೇರ್, ಬಹಳ ಹೌದಾ. ಇಂಥ ಒಳ್ಳೆ ಕೆಲಸ ಮಾಡ್ಯಾರ, ಇದೆಲ್ಲರಿಗೂ ಸ್ಫೂರ್ತಿ ಆಗಬೇಕು. ಸೊ ಆ ಕಾರಣಕ್ಕಾಗಿ ಅವ್ರಿಗೆ ಸ್ವಲ್ಪ ನಮ್ಮ ಡಿಪಾರ್ಟ್ಮೆಂಟ್ ಸ್ವಲ್ಪ ಆನರ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ರಸ್ತೆ ಪಕ್ಕದಲ್ಲಿ ತಮಗೆ ಸಿಕ್ಕಂತಹ ಲಕ್ಷಾಂತರ ರೂಪಾಯಿಗಳನ್ನ ಪೊಲೀಸ್ ಠಾಣೆಗೆ ತಂದುಕೊಟ್ಟು ಮಾನವೀಯತೆಯ ಮೌಲ್ಯ ಸಾರಿದ ಆಟೋ ಚಾಲಕ ಹಾಗೂ ಇಬ್ಬರು ವಿದ್ಯಾರ್ಥಿನಿಯರಿಗೆ ಪೊಲೀಸ್ ಇಲಾಖೆಯಿಂದ ಸನ್ಮಾನಿಸಿ ಅಭಿನಂದಿಸಲಾಯಿತು. ಈ ಕಾರ್ಯಕ್ಕೆ ಸಾರ್ವಜನಿಕರು ಕೂಡ ಭಾರಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು.